ಸೊ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಸರ್ ಹಾಗೇನೆ ಶ್ರೀಯುತ ಅವಿನಾಶ್ ಸರ್ ಏನಿದ್ದಾರೆ, ಈಗಾಗ್ಲೇನೆ ನಮ್ಮ ಹಕ್ಕೊತ್ತಾಯಗಳ ಬಗ್ಗೆ ನಾವು ನಿರಂತರವಾಗಿ ಚರ್ಚೆ ಮಾಡ್ತಾ ಇದೀವಿ. ಸೊ ಕಳೆದ ಜನವರಿನಲ್ಲಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟ ಹೋರಾಟ ಮಾಡಿದಾಗ ಕರೆಕ್ಟ್ ಇವತ್ತಿಗೆ 11 ತಿಂಗಳು ಸರ್ 10th ನಾವು ಮೀಟಿಂಗ್ ಮಾಡಿದ್ವಿ ಸಿಎಂ ಅವ್ರ ಜೊತೆಗೆ. ತಾವು ಇದ್ರಿ, ಬೇರೆ ಮಿನಿಸ್ಟರ್ ಇದ್ರು, ಎಲ್ಲ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿದ್ರು. ಸೊ ಇವತ್ತು ಕೂಡ ಆಕಸ್ಮಿಕವಾಗಿ 10ನೇ ತಾರೀಕಾಗಿದೆ, ಸರಿಯಾಗಿ 11 ತಿಂಗಳಾಗಿದೆ ಸರ್. ನಾವಿವತ್ತು ಇಟ್ಟಂತ ಬೇಡಿಕೆಗಳು ಯಾವುದು ಹೊಸದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ನೀವು ಎಲ್ಲರ ಜೊತೆಗೆ ನಾವೇನೋ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಚರ್ಚೆ ಮಾಡಿದ್ವಿ. ಫೈನಲಿ ನಾವು ಕೇಳಿರುವಂತಹ 15,000 ರೂಪಾಯಿ ನಿಗದಿತ ವೇತನಕ್ಕೆ ಬದಲಾಗಿ 10,000 ರೂಪಾಯಿ ಖಾತ್ರಿ ಮಾಡುವಂತದ್ದನ್ನ ತಿಳಿಸಿದ್ರು. ಸೊ ಆ ರೀತಿ ಇಲ್ಲಿವರೆಗೂ ಕೂಡ ನಮ್ಮ ಎಲ್ರು ಪಾಸ್ಬುಕ್ ನೋಡಿ ನೀವು 11 ತಿಂಗಳಲ್ಲಿ ಎಲ್ಲರಿಗೂ 10,000 ಬಂದಿದೆಯಾ ಅಂತಂದು ನೀವು ಹೇಳಿದ್ರೆ ನಾವು ಅಷ್ಟೇ ಸಂತೋಷವಾಗಿ ಹೋಗ್ತೀವಿ ವಾಪಸ್. ಸೊ ಇಲ್ಲಿರುವಂತ ನಾವೆಲ್ರಿಗೂ ನಾವು ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಏಪ್ರಿಲ್ ಇಂದ ನಿಮ್ಗೆ ಜಾರಿ ಆಗುತ್ತೆ. ಏನ್ ಬಜೆಟ್ ಇದೆ, ಹೊಸ ಬಜೆಟ್ ಅಲ್ಲಿ ಜನವರಿಯಲ್ಲಿ ನೀವು ಹೇಳಿದಾಗ 2 ತಿಂಗಳ ನಂತರ ನೀವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೂ ಕೂಡ ಸಂತೋಷದಿಂದ ಒಪ್ಕೊಂಡು ಎಲ್ರು ಕೂಡ ನಿಜವಾಗ್ಲೂ ಸಂತೋಷ ಪಟ್ಟು ಕುಣಿದಾಡಿ ಹೋದ್ರು ಸರ್. ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಒಂದು ನಿಜವಾಗ್ಲೂ ನನಗೆ ಬಹಳ ವಿಷಾದ ಅನ್ಸುತ್ತೆ. ಇಲ್ಲಿವರೆಗೂ ಕ್ರಮ ಕೈಗೊಳ್ಳದೆ ಇರುವಂತದ್ದು. ಅದು 2 ವರ್ಷದ ಹಿಂದೆ ನಾವು 1 ವರ್ಷ ಆಯ್ತು, ನೀವು ಹೊಸ ಸರ್ಕಾರ ಬಂದಾಗ ಒಮ್ಮೆ ಹೋರಾಟ ಮಾಡಿದಾಗ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಒಂದು 15,000 ಜನಕ್ಕಿಲ್ಲ, ಅದನ್ನ ಕೊಡ್ತೀವಿ ಅಂತ ಹೇಳಿ ಹೋಗಿ 1 ವರ್ಷನೂ 2 ನಾವು ಜನವರಿ ಅಷ್ಟೊತ್ತಿಗೆ 1.5 ವರ್ಷ ಆಗಿತ್ತು, ಆಗ್ಲೂ ಇಂಪ್ಲಿಮೆಂಟ್ ಮಾಡಿದ್ದಿಲ್ಲ. ಸೊ ಈಗ ಅದನ್ನ ಮಾತ್ರ 15,000 ಜನಕ್ಕೆ 1,000 ರೂಪಾಯಿ ಬಂದಿರುವಂತದ್ದು ಬಿಟ್ರೆ ಇಲ್ಲಿವರೆಗೂ ಕೂಡ 1,000 ರೂಪಾಯಿ ನೀವೇ ಹೇಳಿದ್ರಿ, ನಮ್ಮ ವೇದಿಕೆಗೂ ಬಂದು ಅವತ್ತು ಹೇಳಿದ್ರಿ ಜನವರಿ ಮಂತ್ ಅಲ್ಲಿ ಅಂಗನವಾಡಿ, ಆಶಾ, ಬಿಸಿ ಊಟ ಎಲ್ಲರಿಗೂ ಹೆಚ್ಚಳ ಮಾಡ್ತಾರೆ, ನಿಮಗೂ 1,000 ಅದೇನ್ ಮಾಡ್ತಾರೋ ಮಾಡ್ತಾರೆ. ಇವಾಗ ಅವ್ರಿಗೆ 1,000 ಆಗಿದೆ, ಹಂಗಾಗಿ ನಾವು 1,000 ಅಂತ ಹೇಳ್ತೀವಿ. ಆ 1,000 ರೂಪಾಯಿ ನಾವೇನೋ ಎಲ್ಲರೂ ಕೂಡ ಕೊಟ್ಟಂಗೆ ನಮಗೂ 1,000 ಅದ್ ಯಾಕೆ ಕೊಡ್ಲಿಲ್ಲ ಗೊತ್ತಿಲ್ಲ. ನೀವು ಹೇಳಿದ್ರಿ, ಸಿಎಂ ಅವ್ರು ಹೇಳಿದ್ರು, ನಾವೇನೋ ಹೋರಾಟ ಮಾಡಿದ್ದೆ ತಪ್ಪ ಸರ್, ನಮಗೊಂದು ಶಿಕ್ಷೆ ಕೊಡೋ ರೀತಿನಲ್ಲಿ ನೀವು 1,000 ರೂಪಾಯಿ ಕೊಡ್ಲಿಲ್ಲಲ್ಲ, ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ 10,000 ರೂಪಾಯಿ ಆಗೋದಕ್ಕೆ ಏನ್ ಕ್ರಮ ತಗೋಬಹುದು? ಇರುವಂತ ದುಡ್ಡಲ್ಲಿ 10,000 ರೂಪಾಯಿ ಏಪ್ರಿಲ್ ಇಂದಾನೇ ನಮ್ಗೆ ಸಿಗ್ಬೇಕಾಗಿತ್ತು, 1,000 ಹೆಚ್ಚಳ ಆಗ್ಬೇಕಾಗಿತ್ತು. ಮತ್ತೊಂದು ಮುಖ್ಯವಾಗಿರುವಂತ ವಿಷಯ, ಕೇಂದ್ರ ಸರ್ಕಾರದಿಂದ ಕೂಡ ನಿಮ್ಮ ಸಚಿವರು ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮ್ಮ ಬೇಡಿಕೆಗಳಿಗೆ ವೇತನ ಹೆಚ್ಚೋದಕ್ಕೆ ನೀವು ಕೇಳಿದ್ರಿ, ಕಳಿಸಿದ್ರಿ. ಸೇಮ್ ಟೈಮ್ ನಾವು ಕಳೆದ 11 ವರ್ಷದಿಂದ ಕೇಂದ್ರ ಸರ್ಕಾರ ಏನು ಹೊಸದಾಗಿ ಮೋದಿಯವರು ಬಂದ್ರು, ಕೆಲಸಗಳನ್ನ ಎಲ್ಲಾ ರೀತಿ ಮಾಡಿಸ್ಕೊಂಡ್ರು, ಪ್ರಶಂಸೆಗಳನ್ನ ಬರೀ ಬಾಯಲೆ ಹೇಳ್ತೀರಿ ನೀವು, ನಮ್ಗೆ ಏನೂ ಕೊಡ್ಲಿಲ್ಲ ಅಂತೇಳಿ ದೇಶದಾದ್ಯಂತ ಹೋರಾಟನೂ ಮಾಡಿದ್ವಿ. ಸೊ ಕೊನೆಗೆ ಎಲ್ಲರ ಒತ್ತಡದ ಪರಿಣಾಮವಾಗಿ ಒಂದು ನಾನ್ MCTS 1500, ಇನ್ನೂ ಒಂದಿಷ್ಟು ಇನ್ಸೆಂಟಿವ್ಗಳು ಬೇರೆ ಬೇರೆ ಏರಿಕೆ ಆಗಿದೆ. ಇವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜೂನ್ ಜುಲೈಯಲ್ಲಿ ಮೀಟಿಂಗ್ ನಡಿಬೇಕಾದಾಗ, ಪಾರ್ಲಿಮೆಂಟ್ ಅಧಿವೇಶನ ನಡಿಬೇಕಾದಾಗ ಘೋಷಣೆ ಆಯ್ತು. ಶ್ರೀಯುತ ಆರೋಗ್ಯ ಸಚಿವರು ನಡ್ಡಾ ಅವರು ಘೋಷಣೆ ಮಾಡಿದ್ರು. ಏನ್ ಘೋಷಣೆ ಆಗ್ತಿದ್ದಂಗೆ ಎಲ್ಲರೂ ಖುಷಿ ಆಯ್ತು, ಇನ್ನೇನ್ ಬಂದೇ ಬಿಡ್ತದ ಅಂತೇಳಿ. ಸೊ ಹೆಂಗಾಗೋಗಿದೆ ಅಂದ್ರೆ ಯಾರ ಬಗ್ಗೆ ಹೇಳ್ಬೇಕಪ್ಪ ನಾವು ಅನ್ನಂಗಾಗಿದೆ. ನೀವು 11 ತಿಂಗಳಾಯ್ತು ಕೊಡ್ಲಿಲ್ಲ, 6 ತಿಂಗಳಾಯ್ತು ಅವರೂ ಕೊಡ್ಲಿಲ್ಲ. ಆಯ್ತು, ನೀವೇ ಹೇಳಿದ್ರಿ ಸರ್ ಕಳೆದ ಅಧಿವೇಶನದಲ್ಲಿ, ಅವ್ರ ಕೇಂದ್ರ ಸರ್ಕಾರದವ್ರು ಕೊಟ್ಟಿಲ್ಲ ಅಂದ್ರೂ ಕೂಡ ಅಕ್ಟೋಬರ್ ಇಂದ ಕೊಟ್ಬಿಡ್ತೀವಿ ನಾವು 1,500 ರೂಪಾಯಿ ಅಂತ ಹೇಳಿದ್ರಿ. ಸೊ ನಾವು ಅದನ್ನೂ ಕಾಯ್ತಾ ಇದೀವಿ ಸರ್. ಸೊ ನೀವ್ ಹೇಳಿರೋಂಥದ್ದು ಅಷ್ಟನ್ನೇ ನಾವು ಕೇಳ್ತಾ ಇದೀವಿ. ಅಷ್ಟೇ ತಾಳ್ಮೆಯಿಂದ ಇವ್ರಿಗೆಲ್ಲ ಕೂಡ ಇವತ್ತಿಗೋ ನಾಳೆ ಬರುತ್ತೆ ಅನ್ನೋಂಥದ್ದನ್ನ ಕನ್ವಿನ್ಸೂ ಮಾಡ್ತಾ ಇದೀವಿ. ಅದ್ರ ಮಧ್ಯೆ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ತಲೆ ದೂರ್ತಾ ಇದಾವೆ. ಆ ವಿಷಯಗಳಿಗೂ ಕೂಡ ಸ್ಪಂದನೆ ಇಲ್ಲ. 4 ತಿಂಗಳು 5 ತಿಂಗಳು ಪೇಮೆಂಟ್ ಆಗ್ಲಿಲ್ಲ. ಹೆಂಗೆ ದಸರಾ ಹಬ್ಬ ಹೋಯ್ತು, ಇನ್ಯಾವುದೋ ಹಬ್ಬ ಹೋಯ್ತು, ದುಡ್ಡಿಲ್ದಂಗೆ ಎಲ್ಲಾ ನೋವಲ್ಲೇ ಹಬ್ಬ ಕಳೆದಿದ್ದಾಯ್ತು. ಕೊನೆಗೆ ಈಗ್ಲೂ ಬರ್ತಾ ಇದೆ ಅಂತಂದ್ರೆ ಸಂಪೂರ್ಣ ಹಣ ಬಂದಿದ್ಯಾ 4 ತಿಂಗಳು ಅಂತ ಕೇಳಿದ್ರಿಲ್ಲ. ಹಳೆ ಸಮಸ್ಯೆ ಹಾಗೇ ಮುಂದುವರೆದಿದೆ. ನಿಮ್ಗೆ ಗೊತ್ತಿದೆ, ಇದು ಕ್ರೀಸ್ ಅನ್ನು ನಾವಲ್ಲ. ಎಷ್ಟು ನಿಮ್ಮಲ್ಲಿ ಇವತ್ತೇನು ಶಾರ್ಟೇಜ್ ಸ್ಟಾಫ್ ಇದಾರೆ, 50% ಅಷ್ಟು ಸ್ಟಾಫ್ ಇಲ್ಲ ಇವತ್ತು.
ನಮ್ದು ಅವ್ರು ಎಂಟ್ರಿ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ ಪ್ರೋತ್ಸಾಹಧನ. ಆ ಎಂಟ್ರಿ ಮಾಡ್ಲಾರ್ದಂಗೆ ನಾವು ಮಾಡ್ತೀವಿ, ದುಡ್ಡು ಬರಲ್ಲ. ಸೊ ಕಡಿಮೆ ಬರುತ್ತೆ. ಇದನ್ನ ಎನ್ಶೂರ್ ಮಾಡೋದಕ್ಕೆ 10,000 ಅಂತ ಮಾತು ಕೊಟ್ರಿ, ಅದು ಕೂಡ ಮಾಡ್ಲಿಲ್ಲ. ಈ ಸಮಸ್ಯೆನೂ ಬಗೆಯಿರ್ಲಿಲ್ಲ. 4 ತಿಂಗಳು 5 ತಿಂಗಳು ಕೊಡೋ ಒಂದು 7-8 ಸಾವಿರ ರೂಪಾಯಿಗೆ ನಾವು ಎಷ್ಟು ಕಮಿಟ್ ಆಗಿರ್ತೀವಿ, ಎಷ್ಟು ಸಾಲ ತಗೊಂಡಿರ್ತೀವಿ, ಇದ್ರ ಮೇಲೆ ಭವಿಷ್ಯ ರೂಪಿಸ್ಕೊಂಡವ್ರು ಇದಾರೆ ಸರ್. ಆದ್ರೆ 4-5 ತಿಂಗಳು ಇಲ್ದೇನೆ ನಿಜವಾಗ್ಲೂ ಕೂಡ ನಾವು ತುಂಬಾ ಕಷ್ಟನ ಅನುಭವಿಸಿದ್ದಾರೆ. ಆಯ್ತು, ಕೊನೆಗೆ ಬಂತು ಅಂದ್ರೆ ಇವಾಗ 21 ಜಿಲ್ಲೆಗೆ ಮಾತ್ರ ಬಂದಿದೆ ಇನ್ಸೆಂಟಿವ್, ಇನ್ನ 9 ಜಿಲ್ಲೆ ಬಂದಿಲ್ಲ. ಓಕೆ, ಈ ಎನಿವೆ ಇನ್ನೊಂದು ವಾರದಾಗ ಬರುತ್ತೆ, ಇದೇ ರೀತಿನಲ್ಲಿ ವಾರದಲ್ಲಿ ಬರುತ್ತೆ ಅಂತ ಹಲವಾರು ತಿಂಗಳುಗಳಿಂದ ಈ ಮಾತುಗಳನ್ನ ಕೇಳಿದ್ವಿ. ನಮ್ಮ ರಿಕ್ವೆಸ್ಟ್ ಏನಂತಂದ್ರೆ ಪದೇ ಪದೇ ಹಿಂಗ್ ಚೇಂಜ್ ಮಾಡಬೇಡ್ರಿ ಅನ್ನೋಂಥದ್ದು ಮತ್ತೊಂದು ರಿಕ್ವೆಸ್ಟ್ ಇದೆ. ಎನಿವೆ ಈಗ ಇದು ಸೆಟ್ಲ್ ಆದ್ರೆ ಮಂತ್ಲಿ ಒಂದ್ಸರಿ ಬರೋಕಾದ್ರೆ ಸಂತೋಷ. ನೆಕ್ಸ್ಟ್ ಪಾಯಿಂಟ್, ಆಶಾ ಸುಗಮಕಾರರು ಅಂತ ಇದ್ರು, ಅವರು ಇಡೀ ಒಂದು 20-30 ಆಶಾಗಳನ್ನ ಅಚ್ಚುಕಟ್ಟಾಗಿ ಸೂಪರ್ವೈಸ್ ಮಾಡಿ ಒಂದು ನಿಮ್ಗೆ ಎಲ್ಲ ಕೆಲಸಗಳನ್ನ ಏನದು ಒಂದು ಅಚ್ಚುಕಟ್ಟಾಗಿ ರಿಪೋರ್ಟ್ ಮಾಡೋದಾಗ್ಲಿ ಮಾಡಿಸೋದಾಗ್ಲಿ ಇತ್ತು. ನಾವು ಮೊನ್ನೆ ಸಾರ್ ಜೊತೆಗೂ ಮಾತಾಡಿದ್ವಿ, MD ಸರ್ DD ಸರ್ ಜೊತೆಗೆ. ಎಷ್ಟಿದಾವಂದ್ರೆ ಪಟ್ಟಿ ಮುಗಿತಾ ಇಲ್ಲ. 28 ಲಿಸ್ಟ್ ನಾವು ಮಾಡಿದೀವಿ, ಇನ್ನೂ ಒಂದು 28 ಇದಾವ ಅನ್ಸುತ್ತೆ. ಅಷ್ಟು ಸಮಸ್ಯೆಗಳು ತಲೆ ದೂರಿದಾವೆ. ಯಾರಾದ್ರೂ ಕ್ಲೋಸ್ ಆಗಿ ಸೂಪರ್ವೈಸ್ ಮಾಡ್ಲಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ನೀವೇನೋ ಒಂದು ಅಲ್ಪ ದುಡ್ಡನ್ನ ಉಳಿಸಕ್ ಹೋದ್ರೆ ನಿಮ್ಮ ಈ ಒಂದು ಕ್ವಾಲಿಟಿ ಆಫ್ ವರ್ಕ್ ಕಡಿಮೆ ಆಗುತ್ತೆ ಅನ್ನೋದು ನಾವು ಹೇಳಕ್ ಬಯಸ್ತೀವಿ. ಆಮೇಲೆ ಅವರು ಕೂಡ 10 ವರ್ಷದಿಂದ ಕೆಲಸ ಮಾಡಿದ್ದಾರೆ, ದಿಢೀರ್ ಅಂತ ತೆಗ್ದಿರೋಂಥದ್ದು, ಇದನ್ನು ಕೂಡ ಪರಿಶೀಲಿಸಬೇಕು ಅಂತದ್ದು ಪುನಃ ನೇಮಕ ಮಾಡ್ಕೋಬೇಕಂತಾನೆ ನಾವು ಕೇಳ್ಕೊತಾ ಇದ್ದೀವಿ.